ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವು ಸುಪ್ರೀಂ ಕೋರ್ಟ್ ಹೊಸದಾಗಿ ಡಿಕ್ಲೇರ್ ಮಾಡಿರ್ತಕ್ಕಂತಹ ಒಂದು ಫಂಡಮೆಂಟಲ್ ರೈಟ್ ಬಗ್ಗೆ ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ. ಸೊ ಅದು ಏನಪ್ಪ ಅಂದರೆ ವಾಕಿಂಗ್ ಆನ್ ದ ಫುಟ್ಪಾತ್ ಮೇಲೆ ನಾವು ನಡೆಯುವುದನ್ನು ಸುಪ್ರೀಂ ಕೋರ್ಟು ನಮಗೆ ಒಂದು ಫಂಡಮೆಂಟಲ್ ರೈಟ್ ಆಗಿ ನೀಡಿದೆ. ಸೊ ಅದು ಏನಿದೆ ನ್ಯೂಸು ಅಂತ ಈ ವಿಡಿಯೋದಲ್ಲಿ ನಾವು ನೋಡೋಣ. ಸೊ ಯಾಕಿದು ನ್ಯೂಸಲ್ಲಿದೆ ಅಂತ ಫಸ್ಟ್ ನೋಡೋಣ. ಸೊ ರೀಸೆಂಟಾಗಿ ಏನಾಗುತ್ತೆ ಅಂದರೆ ಒಂದು 5 ಇಯರ್ಸು ಬಾಯ್ ಏನಾಗುತ್ತೆ, ಒಂದು ಟ್ಯಾಂಕರ್ ಹಿಟ್ ಮಾಡಿ ಆ ಹುಡುಗ ಸಾಯುತ್ತೆ. ಸೊ ಅವಾಗ ಯಾಕೆ ಆ ಹುಡುಗ ಸಾಯ್ತಪ್ಪ ಅಂದರೆ ನಮ್ಮ ಇಂಡಿಯಾದಲ್ಲಿ ಪ್ರಾಪರ್ ಆಗಿ ಫುಟ್ಪಾತ್ಗಳಿಲ್ಲ ನಡೆಯೋಕ್ಕೆ. ಸೊ ಕೋರ್ಟ್ ಏನು ಮಾಡತ್ತಪ್ಪ ಅಂದರೆ ಇವಾಗ ಪಾದಾಚಾರಿಗಳು ಏನೇ ನಾವು ಇರ್ತೀವಲ್ಲ ಪೆಡಿಸ್ಟ್ರಿಯನ್, ಸೊ ನಮಗೊಂದು ಪ್ರಾಪರ್ ಆಗಿ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಅಂತ ಹೇಳಿ, ಸೊ ನಮಗೊಂದು ರೈಟ್ ಟು ಲೈಫ್ ನೀಡೋ ಸಲುವಾಗಿ ಸುಪ್ರೀಂ ಕೋರ್ಟ್ ಏನು ಮಾಡುತ್ತೆ, ಒಂದು ಫಂಡಮೆಂಟಲ್ ರೈಟನ್ನು ತೊಗೊಂಬಂದಿದೆ. ಸೊ ಇದು ಯಾವುದರಲ್ಲಿ ಬಿಲಾಂಗ್ ಆಗುತ್ತಪ್ಪ ಅಂದರೆ ಆರ್ಟಿಕಲ್ 21. ಸೊ ಆರ್ಟಿಕಲ್ ನಿಮಗೆಲ್ಲ ಗೊತ್ತು, 21 ಏನು ಹೇಳುತ್ತೆ, ರೈಟ್ ಟು ಲೈಫ್ ಆ್ಯಂಡ್ ಡಿಗ್ನಿಟಿ. ಸೊ ನಮಗೆಲ್ಲ ಏನಿದೆ ಅಂದರೆ ರೈಟ್ ಟು ಲೈಫ್ ಬದುಕಕ್ಕೆ ಹಕ್ಕಿದೆ, ವಿತ್ ಡಿಗ್ನಿಫೈಡ್ ಲೈಫ್ ಜೊತೆ ನಮಗೆ ಬದುಕಕ್ಕೆ ಹಕ್ಕಿದೆ. ಸೊ ಅದೇ ರೀತಿ ನೀವು ಆರ್ಟಿಕಲ್ 19(1)D ನೋಡಿದಾಗ ಸೊ ಏನು ಹೇಳುತ್ತೆ, ಫ್ರೀಡಮ್ ಆಫ್ ಮೂಮೆಂಟ್, ನಮ್ಮ ಭಾರತದಲ್ಲಿ ಎಲ್ಲಿಯಾದರೂ ಫ್ರೀಯಾಗಿ ತಿರುಗಾಡಬಹುದು. ಸೊ ನೆಕ್ಸ್ಟು ವಾಟ್ ಆರ್ ದ ಚಾಲೆಂಜಸ್ ನೋಡಿದಾಗ ನೀವು ಇದರಲ್ಲಿ ಚಾಲೆಂಜಸ್ ಏನಾಗುತ್ತೆ, ಇವಾಗ ಇಂಪ್ಲಿಮೆಂಟ್ ಮಾಡಿದ್ದಾರೆ ಅನ್ಕೊಳ್ಳಿ. ಸೊ ನಮ್ಮ ಇಂಡಿಯಾದಲ್ಲಿ ಇವಾಗ ಇಂಪ್ಲಿಮೆಂಟ್ ಮಾಡೋಕ್ಕೆ ಏನೇನು ಚಾಲೆಂಜಸ್ಗಳಿದ್ದಾವೆ ಅಂತ ನೋಡಿದ್ರೆ, ಲ್ಯಾಕ್ ಆಫ್ ಫುಟ್ಪಾತ್, ನಮ್ಮ ಹತ್ರ ಅಷ್ಟೊಂದು ಪ್ರಾಪರ್ ಆಗಿರ್ತಕ್ಕಂಥ ಒಂದು ಮೇಂಟೈನ್ ಮಾಡಿರ್ತಕ್ಕಂತಹ ಒಂದು ಫುಟ್ಪಾತ್ಗಳಿಲ್ಲ. ಆ್ಯಂಡ್ ಎನ್ಕ್ರೋಚ್ಮೆಂಟ್ ಅಂದರೆ ಇವಾಗ ಸ್ಟ್ರೀಟ್ ಇದೆ ಅಂದ್ಕೊಳ್ಳಿ, ಸ್ಟ್ರೀಟ್ ಇದ್ರೂ ಅದರಲ್ಲಿ ಏನು ಮಾಡಿದ್ದಾರೆ ಅಂದರೆ ಸ್ಟ್ರೀಟ್ ವೆಂಡರ್ಸ್ ಆಗಿರ್ಬೋದು, ಇವಾಗ ರಸ್ತೆ ಪಕ್ಕ ಕೂತ್ಕೊಂಡು ಮಾರ್ತಿರ್ತಾರಲ್ಲ ಅವ್ರಿಗೆ ಸ್ಟ್ರೀಟ್ ವೆಂಡರ್ಸ್ ಅಂತಾರೆ. ಸೊ ಅವರಾಗಿರ್ಬೋದು, ವೆಹಿಕಲ್ಸು ಹಾಗೆ ಶಾಪ್ಸು ಆಲ್ರೆಡಿ ಅದನ್ನು ಏನು ಮಾಡಿಬಿಟ್ಟಿದೆ ಅಂದರೆ ಅಕ್ಯುಪೈ ಮಾಡ್ಕೊಂಡ್ಬಿಟ್ಟಿದ್ದಾವೆ ಎಲ್ಲವೂ. ಸೊ ಎಕ್ಸೆಸಿಬಿಲಿಟಿ ಇಶ್ಯೂ ಆಗುತ್ತೆ. ಸೊ ಲೋಕಲ್ ಗೌರ್ಮೆಂಟು ಸರಿಯಾಗಿ ಪ್ರಾಪರ್ ಆಗಿ ಯಾವುದು ಫುಟ್ಪಾತನ್ನು ಮೇಂಟೈನ್ ಮಾಡಿರೋಂಗಿಲ್ಲ. ಅದೇ ರೀತಿ ಸೊ ಇದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಏನೆಲ್ಲ ಡಿಫಿಕಲ್ಟೀಸ್ ಇದ್ದಾವೆ ಅಂತ ನೋಡೋಣ. ಸೊ ಈ ಸ್ಲೈಡ್ ನಿಮಗೆ ತುಂಬ ಇಂಪಾರ್ಟೆಂಟು ಎಕ್ಸಾಮ್ಗೆ. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ. ಸೊ ಕಾನ್ಫ್ಲಿಕ್ಟ್ ವಿತ್ ದ ಸ್ಟ್ರೀಟ್ ವೆಂಡರ್ಸ್. ಸೊ ಇವಾಗ ಏನು ರಸ್ತೆ ಪಕ್ಕದಲ್ಲಿ ವ್ಯಾಪಾರಸ್ಥರು ಇರ್ತಾರಲ್ಲ ಅವ್ರ ಜೊತೆ ಕಾನ್ಫ್ಲಿಕ್ಟ್ ಆಗುತ್ತೆ. ಯಾಕಂದರೆ ಇದನ್ನು ಫಂಡಮೆಂಟಲ್ ರೈಟಾಗಿ ಡಿಕ್ಲೇರ್ ಮಾಡಿದ ಮೇಲೆ ಎಲ್ಲ ಸ್ಟ್ರೀಟ್ಗಳನ್ನು ಪ್ರಾಪರಾಗಿ ಕ್ಲೀನ್ ಮಾಡಿ ಅದನ್ನೆಲ್ಲವನ್ನು ತೆಗೆದು ಪ್ರಾಪರಾಗಿ ಪರ್ಸನ್ಸ್ಗಳಿಗಾಗಲಿ ಎಲ್ಲರಿಗೂ ಒಂದು ಅಡ್ಡಾಡೋಕ್ಕೆ ಜಾಗ ಮಾಡಿಕೊಡ್ಬೇಕಾಗತ್ತೆ. ಸೊ ಹಾಗೆ ಮಾಡಿದಾಗ ಏನಾಗುತ್ತೆ, ಸ್ಟ್ರೀಟ್ ವೆಂಡರ್ಸ್ ಏನಿರ್ತಾರಲ್ಲ ಅವರು ಶಾಪ್ಗಳನ್ನೆಲ್ಲ ತೆಗಿಬೇಕಾಗುತ್ತೆ. ಸೊ ಇದು ತೆಗೆದಾಗ ಏನು ಎಫೆಕ್ಟ್ ಆಗುತ್ತೆ ಅಂದರೆ, ಸೊ ಆರ್ಟಿಕಲ್ 19(1)G ಫಂಡಮೆಂಟಲ್ ರೈಟ್ ಏನು ಹೇಳುತ್ತೆ ಅಂದರೆ, ಸೊ ನಾವು ಯಾವುದೇ ಒಬ್ಬ ಸಿಟಿಜನ್ ಆಗಲಿ ನಮಗೆ ಯಾವುದೇ ಒಂದು ಪ್ರೊಫೆಷನ್ನು ಹಾಗೆ ಟ್ರೇಡನ್ನು ಚೂಸ್ ಮಾಡ್ಕೊಳ್ಳೋ ಹಕ್ಕಿರುತ್ತೆ. ಸೊ ಇವಾಗ ನಾವು ಏನಾದರೂ ಅವ್ರನ್ನ ಅಲ್ಲಿಂದ ತೆಗೆದು ಹಾಕಿದರೆ, ರಸ್ತೆ ಪಕ್ಕದಲ್ಲಿ ಇರ್ತಕ್ಕಂತಹ ವ್ಯಾಪಾರಸ್ಥರನ್ನು ನಾವು ಏನಾದರೂ ತೆಗೆದು ಹಾಕಿದರೆ ಇದು ಅವರ ಒಂದು ಫಂಡಮೆಂಟಲ್ ರೈಟಿಗೆ ಧಕ್ಕೆ ಆಗುತ್ತೆ. ಹಾಗೆ ಸ್ಟ್ರೀಟ್ ವೆಂಡರ್ ಸಂಬಂಧ ಒಂದು ಆ್ಯಕ್ಟ್ ಇದೆ ನಮ್ಮ ಇಂಡಿಯಾದಲ್ಲಿ, ಸ್ಟ್ರೀಟ್ ವೆಂಡರ್ಸ್ ಆ್ಯಕ್ಟ್ 2014 ಅಂತ. ಸೊ ಯಾಕಂದರೆ ಈ ಸ್ಟ್ರೀಟ್ ವೆಂಡರ್ಸ್ ಏನು ರಸ್ತೆ ಪಕ್ಕದಲ್ಲಿ ಕೂತ್ಕೊಂಡು ಮಾಡ್ತಿರ್ತಾರಲ್ಲ, ಸೊ ಅವ್ರನ್ನ ಅಲ್ಲಿಂದ ತೆಗೆದು ಹಾಕಬಾರ್ದು ಅಂತ ಏನು ಮಾಡಿದ್ದಾರೆ ಅಂದರೆ ಸ್ಟ್ರೀಟ್ ವೆಂಡರ್ ಆ್ಯಕ್ಟನ್ನು ತೊಗೊಂಬಂದಿದ್ದಾರೆ. ಸೊ ಇವಾಗ ಈ ಫಂಡಮೆಂಟಲ್ ರೈಟನ್ನು ಇಂಪ್ಲಿಮೆಂಟ್ ಮಾಡಿದಾಗ ಸ್ಟ್ರೀಟ್ ವೆಂಡರ್ಸ್ಗೆ ಮೇಯ್ನಾಗಿ ಎಫೆಕ್ಟ್ ಆಗುತ್ತೆ ಇವಾಗ. ಸೊ ನೀವು ಇಲ್ಲಿ ನೋಡಿದಾಗ ಇನ್ನೊಂದು ಏನು ಡಿಫಿಕಲ್ಟಿ ಅಂದರೆ ಲಾ. ನಮ್ಮ ಇಂಡಿಯಾದಲ್ಲಿ ಲಾ ಅಷ್ಟೇ ಮಾಡಿದರೆ ಅದು ಪ್ರಾಪರಾಗಿ ಇನಫ್ ಆಗಲ್ಲ. ಫಾರ್ ಎಕ್ಸಾಂಪಲ್ ನೀವು ನೋಡ್ಬೋದು, ಇಂಡಿಯಾದಲ್ಲಿ ಪಬ್ಲಿಕ್ ಪ್ಲೇಸಲ್ಲಿ ಸಿಗರೇಟನ್ನು ಸೇದಬಾರ್ದಂಥ ರೂಲ್ಸ್ ಇದೆ. ಅದೇ ರೀತಿ ಸ್ವಚ್ಛ ಭಾರತ್ ಅಭಿಯಾನ್ ಇದೆ. ಸೊ ಇದಿಷ್ಟೆಲ್ಲ ಇದ್ದರೂ ನಮ್ಮ ಇಂಡಿಯಾದಲ್ಲಿ ಯಾರೂ ಅಷ್ಟೊಂದು ಫಾಲೋ ಮಾಡಲ್ಲ. ಹಾಗೆ ಏನಾಗ್ಬೋದು, ಈ ಲಾನ ಮಿಸ್ಯೂಸ್ ಆಗಿ ಯೂಸ್ ಮಾಡ್ಕೋಬೋದು. ಯಾವ ರೀತಿ ಅಂದರೆ ಫಂಡಮೆಂಟಲ್ ರೈಟ್ ಇದೆ ಅಂದ್ಕೊಂಡು ರಸ್ತೆ ಪಕ್ಕದಲ್ಲಿರ್ತಕ್ಕಂಥ ಎಲ್ಲ ವ್ಯಾಪಾರಿಗಳನ್ನು ಹಾಗೆ ಪುವರ್ ಪೀಪಲ್ಸ್ಗಳನ್ನು ಎಲ್ಲನೂ ಊರು ಬಿಟ್ಟು ಹೊರಗಡೆ ಓಡಿಸ್ಬೋದು. ಈ ರೀತಿ ಇದು ಇಂಪ್ಲಿಮೆಂಟ್ ಮಾಡೋಕ್ಕೆ ಡಿಫಿಕಲ್ಟ್ ಆಗುತ್ತೆ. ಸೊ ನೀವು ಎಕ್ಸಾಮ್ಗೆ ಇದೆ ಈ ರೀತಿ ಯಾವ್ಯಾವ ಆರ್ಟಿಕಲ್ಸ್ಗಳು ರಿಲೇಟೆಡ್ ಆಗಿದೆ, ಯಾವ ಆ್ಯಕ್ಟ್ಗಳು ಒಂದು ಎಫೆಕ್ಟ್ ಆಗುತ್ತೆ, ಸೊ ಇದೆಲ್ಲ ನೀವು ಪ್ರಾಪರಾಗಿ ನೋಡ್ಕೋಬೇಕಾಗತ್ತೆ. ಅದೇ ರೀತಿ ನೀವು ನನ್ನ ವೀಡಿಯೋಸ್ಗಳನ್ನು ಫಾಲೋ ಮಾಡಿದರೆ, ಸೊ ನಾನು ಪ್ರತಿಯೊಂದು ಕರೆಂಟ್ ಅಫೇರ್ಸ್ ವೀಡಿಯೋದಲ್ಲಿ ಆರ್ಟಿಕಲ್ಸ್ಗಳನ್ನು ಡಿಸ್ಕಸ್ ಮಾಡಿರ್ತೀನಿ. ಸೊ ನಿಮಗೆ ಅದು ನೆನ್ಪಿಟ್ಕೊಳ್ಳೋ ಜರೂರತ್ತೇ ಬೇಕಾಗಿಲ್ಲ. ಸೊ ಇದೇ ರೀತಿ ನನ್ನ ಪ್ರತಿಯೊಂದು ವೀಡಿಯೋಗಳನ್ನು ನೋಡಿದರೆ ಯಾವ ಆರ್ಟಿಕಲ್ಸ್ಗಳನ್ನು ನೀವು ನೆನ್ಪಿಟ್ಕೊಳ್ಳೋಕ್ಕೆ ಡಿಫಿಕಲ್ಟ್ ಆಗಲ್ಲ. ಸೊ ಮತ್ತೆ ಮುಂದಿನ ವೀಡಿಯೋದಲ್ಲಿ ಇನ್ನೊಂದು ಟಾಪಿಕನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಥ್ಯಾಂಕ್ ಯು, ಹ್ಯಾವ್ ಎ ನೈಸ್ ಡೇ. ಥ್ಯಾಂಕ್ ಯು.